ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಬುಕ್ ಓದ್ತಾ ಇರ್ತೀವಿ ಅಥವಾ ಮಕ್ಕಳು ಸಹ ಬುಕ್ ಓದ್ತಾ ಇರ್ತಾರೆ. ಸೊ ಮಕ್ಕಳು ಓದ್ತಾ ಇರಬೇಕಾದ್ರೆ ಅಥವಾ ನಾವು ಓದ್ತಾ ಇರಬೇಕಾದ್ರೆ ಬುಕ್ಕು ಕೆಲವು ಸಲ ಆ ಪೇಜಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತೀವಿ, ಮರ್ತೋಗ್ಬಿಡ್ತೀವಿ ಯಾವ ಪೇಜಿಂದ ಓಪನ್ ಮಾಡಬೇಕು ಅಂತ. ನಾವು ಈ ರೀತಿ ಓದ್ತಾ ಮುಗಿದಾದ್ಮೇಲೆ ಈ ರೀತಿ ಆ ಪೇಜ್ಗೆ ಒಂದು ಏರ್ ಪಿನ್ ಹಾಕಿ ಇಟ್ಬಿಡೋದ್ರಿಂದ ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಕರೆಕ್ಟಾಗಿ ಆ ಪೇಜನ್ನೇ ಟರ್ನ್ ಓಪನ್ ಮಾಡಿಕೊಂಡು ನಾವು ಓದೋಕ್ಕೆ ಈಸಿ ಆಗುತ್ತೆ. ಸೊ ಈ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಜೀನ್ಸ್ ಪ್ಯಾಂಟ್ ಜಿಪ್ ಹಾಕ್ಬೇಕಾದ್ರೆ ಕೆಲವು ಸಲ ಏನಾಗುತ್ತೆ ಅಂದರೆ ಅದು ಅಲ್ಲಲ್ಲಿ ಟೈಟಾಗಿ ಇಟ್ಕೊಂಡಂಗೆ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ನೀಟಾಗಿ ಮಾಡೋದಕ್ಕೆ ಈ ರೀತಿ ನಾವು ಮನೆಯಲ್ಲಿ ವ್ಯಾಸ್ಲಿನ್ ಇದ್ದೇ ಇರುತ್ತೆ, ವ್ಯಾಸ್ಲಿನ್ ಆಗಲಿ ಬಯೋಲಿನ್ ಆಗಲಿ ಇದ್ದೇ ಇರುತ್ತೆ. ಸೊ ಅದನ್ನು ಈ ರೀತಿ ಜಿಪ್ಗೆ ಎರಡೂ ಸೈಡು ಸ್ವಲ್ಪ ತೊಗೊಂಡು ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ರೀತಿ ಜಿಪ್ಪನ್ನು ಇದು ಎಳೆಯೋದ್ರಿಂದ ನೀಟಾಗಿ ಅದು ಜಿಪ್ಪು ಟೈಟ್ ಆಗುತ್ತಲ್ಲ, ಸೊ ಅದು ಆಗಲ್ಲ, ನೀಟಾಗಿ ಜಿಪ್ ಎಳ್ಕೊಂಡು ಹಾಕೋಬೋದು. ಈ ರೀತಿ ನಮಗೆ ಬ್ಯಾಗ್ ಜಿಪ್ಸು ಕೂಡ ಆಗ್ತಾ ಇರುತ್ತೆ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದು ಇದೆ, ಗಮ್ಮಿಂದ ನಾವು ಕೆಲವು ಸಲ ಸ್ಯಾರಿಗಾಗಲಿ ಅಥವಾ ಯಾವುದಾದ್ರು ಡ್ರೆಸ್ಸಸ್ಗಾಗಲಿ ಸ್ಟೋನ್ ಅಂಟಿಸ್ತೀವಿ ಅಥವಾ ಬುಕ್ಕಿಗೆ ಆಗಲಿ ಗಮ್ ಹಾಕ್ಬೇಕಾದ್ರೆ ಈ ರೀತಿ ನೆಲದ ಮೇಲೆ ಇಟ್ಟು ಗಮ್ ಹಾಕ್ಬೇಕಾದ್ರೆ ನೆಲಕ್ಕೆಲ್ಲ ಗಮ್ ಬಿದ್ದು ಅಂಟ್ಕೊಂಬಿಟ್ಟಿರುತ್ತೆ. ಸೊ ಅದನ್ನು ಈಸಿಯಾಗಿ ನಾವು ಈ ರೀತಿ ಉಪ್ಪು, ಇಲ್ಲಿ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ, ನಾವು ಯಾವುದೇ ರೀತಿ ಉಪ್ಪಾದರೂ ಹಾಕ್ಬಿಟ್ಟು ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಪೇಪರಿಂದ ನೀಟಾಗಿ ರಬ್ ಮಾಡೋದ್ರಿಂದ ಆ ನೆಲಕ್ಕೆ ಅಂಟ್ಕೊಂಡಿರುತ್ತಲ್ಲ ಗಮ್ಮು, ಅದೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ನೋಡಿ, ಇದು ಟೈಟಾಗಿ ಒಂಥರ ಗಮ್ಮು ಅಂಟ್ಕೊಂಡ್ಬಿಟ್ಟಿತ್ತು. ಸೊ ನಾನಿಲ್ಲಿ ಒಂದು ಪೇಪರ್ ತೊಗೊಂಡು ಈ ರೀತಿ ಚೆನ್ನಾಗಿ ರಬ್ ಮಾಡಿ ಉಪ್ಪು ಹಾಕಿ ನಾನು ಈ ರೀತಿ ತೆಗಿತಾ ಇದ್ದೀನಿ. ನೀಟಾಗಿ ಆ ಗಮ್ ಒಂಚೂರು ಅಂಟ್ಕೊಂಡಿರೋ ನೆಲಕ್ಕೆ ನೀಟಾಗಿ ಬಂದ್ಬಿಡುತ್ತೆ. ಸೊ ಈ ಟಿಪ್ಪು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಮನೆಯಲ್ಲಿ ಈಚೆಗೆ ಹೂ ಬಳಸ್ತೀವಿ. ಈ ರೀತಿ ಚೆಂಡು ಹೂವಾಗಲಿ, ಶಾಮಂತಿಗೆ ಹೂವಾಗಲಿ ಅಥವಾ ರೋಸ್ ಹೂವಾಗಲಿ ಬಳಸ್ತೀವಿ. ಪೂಜೆಗೆ ಬಳಸಿದಾದ್ಮೇಲೆ ಅದು ಒಣಗೋಗ್ಬಿಡುತ್ತೆ. ಸೊ ಬಿಸಾಡಿಬಿಡ್ತೀವಿ. ಬಿಸಾಡೋ ಬದಲು ನಾವು ಈ ರೀತಿ ಅದರಿಂದ ಒಂದು ಯೂಸ್ಫುಲ್ ವಸ್ತುನ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಟವ್ ಮೇಲೆ ಹೆಂಚಿಟ್ಟು ಈ ರೀತಿ ಹೂವನ್ನು ಪುಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಹೆಂಚು ಮೇಲೆ ನಾನಿಲ್ಲಿ ಚಕ್ಕೆ ಲವಂಗ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಚಕ್ಕೆ ಲವಂಗನ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡು ನಾನಿಲ್ಲಿ ಹೂವಿನ ಜೊತೆ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ ರೋಸ್ ಎಲೆಗಳನ್ನ ತೊಗೊಂಡಿದ್ದೀನಿ, ಒಣಗಿರೋ ರೋಸ್ ಎಲೆನ ಅದ್ರ ಜೊತೆ ಸೇರಿಸ್ಕೊಂಡು ಇದಕ್ಕೆ ನಾನು ಪಚ್ಚ ಕರ್ಪೂರ ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಮಾಮೂಲಿ ಕರ್ಪೂರ ಹಾಕ್ಕೊಂಡಿದ್ದೀನಿ. ಸೊ ಮತ್ತು ಒಂದು ಧೂಪ ಬರುತ್ತಲ್ಲ ಆ ಸ್ಟಿಕ್ಕನ್ನು ಹಾಕ್ಕೊಂಡಿದ್ದೀನಿ. ಧೂಪ ಇಲ್ಲಾಂದರೆ ನಾವು ಗಂಧದ ಪುಡಿ ಕೂಡ ಹಾಕ್ಕೋಬೋದು, ಸ್ಮೆಲ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಬೆರಣಿ ತೊಗೊಂಡಿದ್ದೀನಿ. ಸೊ ಈ ಸಗಣಿ ಬೆರಣಿ ಬರುತ್ತಲ್ಲ ಆ ಬೆರಣಿನ ತೊಗೊಂಡು ಇದನ್ನು ನುಣ್ಣಕ್ಕೆ ನಾವು ಒಂದು ಪೇಪರಲ್ಲಿಟ್ಟು ಈ ರೀತಿ ಕುಟ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಸೊ ಇದು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನಾವು ಆಗಲೇ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಹೂವನ್ನೆಲ್ಲ ಹಾಕಿ, ಸೊ ಆ ಪೌಡರ್ನ ಈ ರೀತಿ ಬೆರಣಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಪೌಡರ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಒಂದು ಕಪ್ಪಷ್ಟು ತುಪ್ಪ ತೊಗೊಂಡು ಇದನ್ನು ಕಾಯಿಸ್ಕೊತಾ ಇದ್ದೀನಿ. ಕಾಯಿಸ್ಕೊಂಡು ಈ ಪೌಡರ್ಗೆ ನಾನಿಲ್ಲಿ ಒಂದು ಸ್ವಲ್ಪ ರೋಸ್ ಎಸೆನ್ಸ್ ಹಾಕ್ಕೋತಾ ಇದ್ದೀವಿ. ರೋಸ್ ಎಸೆನ್ಸ್ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಸೊ ಗಂಧದ ಪುಡಿ ಇದ್ದರೆ ಗಂಧದ ಪುಡಿನೂ ಹಾಕ್ಕೋಬೋದು ನಾವು ಒಂದು ಸ್ವಲ್ಪ. ಇಲ್ಲಿ ನಾನು ತುಪ್ಪ ಒಂದು ಸ್ವಲ್ಪನೇ ಹಾಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಒಂದು ವೇಸ್ಟ್ ಕವರ್ ಬರುತ್ತಲ್ಲ ಆ ಕವರ್ನ ತೊಗೊಂಡು ಈ ರೀತಿ ನಾವು ಪೇಪರಲ್ಲೂ ಸಹ ಮಾಡ್ಕೋಬೋದು. ಕೋನ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ಫಿಲ್ ಮಾಡ್ಕೋಬೇಕು. ನಾವು ಮಾಡಿಟ್ಕೊಂಡಿರೋ ಹಿಟ್ಟನ್ನು ಫಿಲ್ ಮಾಡಿಕೊಂಡ್ರೆ ನೋಡಿ ಧೂಪ ರೆಡಿ ಆಗುತ್ತೆ. ಮನೆಯಲ್ಲೇ ಈ ರೀತಿ ನಾವು ಒಣಗಿರೋ ಫ್ಲವರ್ಸಿಂದ ಧೂಪನ ರೆಡಿ ಮಾಡ್ಕೋಬೋದು. ಸೊ ನಾವು ಹೊರಗಡೆಯಿಂದ ಕೊಂಡ್ಕೊಂಡು ಬರೋದಕ್ಕಿಂತ ಈ ವೇಸ್ಟಿಂದ ಯೂಸ್ಫುಲ್ ವಸ್ತುನ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಕೋನ್ ಶೇಪಲ್ಲಿ ನಾವು ಮಾಡಿಟ್ಕೊಂಡಿರೋ ಹಿಟ್ಟಲ್ಲಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಧೂಪ ರೆಡಿ ಆಗುತ್ತೆ. ಸೊ ಈ ರೀತಿ ನಾವು ಮನೆಯಲ್ಲೇ ಆರ್ಗ್ಯಾನಿಕ್ ಧೂಪನ ಮಾಡ್ಕೋಬೋದು. ಸೊ ನೋಡಿ ನಾನಿಲ್ಲಿ ಇದನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ಈ ರೀತಿ ಮನೆಯಲ್ಲೇ ಧೂಪ ಮಾಡ್ಕೊಳ್ಳಿ ನೋಡಿ. ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಉರಿತಾ ಇದೆ, ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರುತ್ತೆ. ಈ ಮನೆಯಲ್ಲೇ ನಾವು ಧೂಪ ಸ್ಟಿಕ್ಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ಸ್ಕಿನ್ನು ಹೇರ್ಗೆಲ್ಲ ತುಂಬ ಒಳ್ಳೆಯದು. ಸೊ ಇದನ್ನು ಡಯಾಬಿಟಿಕ್ ಪೇಷಂಟ್ಸು ಮತ್ತು ಎಲ್ಲರೂ ಸಹ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಮೆಂತ್ಯ ಸೊಪ್ಪು ಎಲೆಗಳನ್ನ ಈ ರೀತಿ ಬಿಡಿಸಿ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ಎಲೆಗಳನ್ನ ಮಾತ್ರ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ
ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ 1 ಕಪ್ಪಷ್ಟು ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ದಾಸವಾಳ ಎಲೆ ತೊಗೊಂಡಿದ್ದೀನಿ. ದಾಸವಾಳ ಎಲೆ ಕರಿಬೇವಿನ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ಒಂದು 5ರಿಂದ 6 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇವಾಗಿನ ಸೀಸನಲ್ಲಿ ತುಂಬ ನಮಗೆ ಬೆಟ್ಟದ ನೆಲ್ಲಿಕಾಯಿ ಹೇರಳವಾಗಿ ಸಿಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ದಿನಕ್ಕೊಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನಲೂಬಹುದು ಮತ್ತು ಜ್ಯೂಸ್ ಆದರೂ ಮಾಡ್ಕೊಂಡು ತಿನ್ಬೋದು. ನಮ್ಮ ಸ್ಕಿನ್ಗೆ ಹೇರ್ಗೆಲ್ಲ ತುಂಬ ಒಳ್ಳೆಯದು. ಸೊ ಬೆಟ್ಟದ ನೆಲ್ಲಿಕಾಯಿನ ಬೀಜ ತೆಗೆದು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನಾವು ತೊಗೊಂಡಿರೋ ದಾಸವಾಳ ಎಲೆನ ನಾನಿಲ್ಲಿ ನೀಟಾಗಿ ತೊಳೆದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕೊಂಡಾದ್ಮೇಲೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಟ್ಟದ ನೆಲ್ಲಿಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರು ಏನೂ ಹಾಕ್ಕೋಬಾರ್ದು, ಹಾಗೆ ನುಣ್ಣಕ್ಕೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ರೌಂಡ್ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಗಟ್ಟಿ ಮೊಸರು, ಒಂದು 2ರಿಂದ 3 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಇದನ್ನು ನಾವು ತರ್ತರಿಯಾಗಿಲ್ದಿರ ನುಣ್ಣಕ್ಕೆ ರುಬ್ಕೋಬೇಕು. ಸೊ ಈ ರೀತಿ ನುಣ್ಣಕ್ಕೆ ಪೇಸ್ಟ್ ಆದಮೇಲೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ವಾರಕ್ಕೊಂದು 2 ಸರಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ, ನಮ್ಮ ಹೇರ್ಗೆ ಹಚ್ಕೊಳ್ಳೋದ್ರಿಂದ ಹೇರು ಸಾಫ್ಟ್ ಆಗುತ್ತೆ. ನಾವು ದಾಸವಾಳ ಎಲೆ ಹಾಕಿರೋದ್ರಿಂದ ಹೇರ್ ಶೈನಿಂಗ್ ಕೂಡ ಬರುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಬೇಗನೆ ನಮಗೆ ವೈಟ್ ಹೇರ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ವಾರದಲ್ಲಿ 1-2 ಸರಿ ಅಥವಾ 1 ಸರಿ ಅಪ್ಲೈ ಮಾಡೋದ್ರಿಂದ ಹೇರ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಟೊಮೆಟೊ ಬೇಯಿಸ್ಕೊತಾ ಇರ್ತೀವಿ. ಸೊ ಟೊಮೆಟೊ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಟೊಮೆಟೊ ಬೇಗ ಬೆಂದ್ಬಿಡುತ್ತೆ. ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದೆ ನೋಡಿ ಟೊಮೆಟೊ ಎಷ್ಟು ಸಾಫ್ಟಾಗಿ ಬೇಗ ಬೇಯುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಕರ್ಪೂರ ಪೂಜೆಗೆ ಅಂತ ತರ್ತೀವಿ. ಸೊ ಕೆಲವು ಸಲ ಈ ರೀತಿ ಫುಲ್ ಡಬ್ಬ ತಂದುಬಿಟ್ಟಿರ್ತೀವಿ. ಸೊ ಈ ಡಬ್ಬನ ಒಂದು ಸ್ವಲ್ಪ ಗಾಳಿ ಓಪನ್ ಹೋದರೆ ಸಾಕು, ಅದು ಒಂಥರ ಮೆತ್ತಗೆ ಆಗಿಬಿಟ್ಟು ಕರ್ಪೂರ ಎಲ್ಲ ಏನಾಗುತ್ತೆ ಅಂದರೆ ಬೇಗ ಕರ್ಗೋಗ್ಬಿಡುತ್ತೆ. ಸೊ ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬೇಗ ಆ ರೀತಿ ಆಗುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಒಂದು ಸ್ವಲ್ಪ ಮೆಣಸು ಮತ್ತು ಅಕ್ಕಿ ಕಾಳನ್ನು ಈ ರೀತಿ ಕರ್ಪೂರದಲ್ಲಿ ಹಾಕ್ಬಿಟ್ಟು ನಾವು ಡಬ್ಬನ ಟೈಟಾಗಿ ಕ್ಲೋಸ್ ಮಾಡಿ ಇಡೋದ್ರಿಂದ ಆ ತೇವಾಂಶನೆಲ್ಲ ಹೀರ್ಕೊಂಡು ಕರ್ಪೂರ ಹಾಗೇ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಹೂವು ತೊಗೊಂಡಿದ್ದೀನಿ. ಹೂವನ್ನು ನಾವು ಈ ರೀತಿ ತಂದಾಗ ನಾವು ಅದು ಫ್ರೆಶ್ ಆಗಿ ಹಾಗೆ ಒಂದು 15 to 20 ಡೇಸ್ ಇರಬೇಕು ಅಂದರೆ ಸೊ ಹೂವನ್ನು ನಾವು ಈ ರೀತಿ ಒಂದು ಬಟ್ಲು ತೊಗೊಂಡು ಒಂದು ಬಾಕ್ಸ್ ತೊಗೊಂಡು ಅದರಲ್ಲಿ ನಾವು ಇಲ್ಲಿ ನ್ಯೂಸ್ ಪೇಪರ್ ಹಾಕ್ಕೋತಾ ಇದ್ದೀನಿ. ಕೆಳಗಡೆಗೆ ನ್ಯೂಸ್ ಪೇಪರ್ ಹಾಕಿ ಶಾಮಂತಿಗೆ ಹೂವನ್ನು ಈ ರೀತಿ ಇಟ್ಟು ಸೊ ಮೇಲೆ ಒಂದು ಪೇಪರನ್ನು ಇದ್ರ ಮೇಲೆ ಇಟ್ಟು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಪೇಪರ್ ಹಾಕ್ಕೋತಾ ಇದ್ದೀನಿ ನಾನು ಮತ್ತೆ ನ್ಯೂಸ್ ಪೇಪರ್ನ. ಸೊ ಈ ರೀತಿ ಹಾಕೋದ್ರಿಂದ ಆ ಹೂವಲ್ಲಿ ತೇವಾಂಶ ಇರುತ್ತಲ್ಲ ಸೊ ಅದನ್ನೆಲ್ಲ ಹೀರ್ಕೊಂಡು ಹೂವು ಫ್ರೆಶ್ ಆಗಿರುತ್ತೆ. ಸೊ ಇದನ್ನು ಈಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದೇ ರೀತಿ ನಾನಿಲ್ಲಿ ರೋಸ್ ಹೂವು ತೊಗೊಂಡಿದ್ದೀನಿ. ರೋಸ್ ಹೂವು ಸಹ ನಾವು ಅದೇ ರೀತಿ ನಾನಿಲ್ಲಿ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಒಂದು ಬಾಕ್ಸ್ ತೊಗೊಂಡು ಸೊ ಆ ಬಾಕ್ಸಲ್ಲಿ ಕೆಳಗಡೆಗೆ ಫಸ್ಟು ನ್ಯೂಸ್ ಪೇಪರ್ ಹಾಕ್ಕೊಂಡು ಆ ರೋಸನ್ನು ನಾವು ತೊಗೊಂಬಂದಿರೋ ರೋಸಸ್ನ ನಾನಿಲ್ಲಿ ಆ ಬಾಕ್ಸಲ್ಲಿ ಹಾಕಿ ಮೇಲೆಗೆ ನಾವು ಈ ರೀತಿ ನ್ಯೂಸ್ ಪೇಪರ್ ಪೀಸಸ್ನ ಮಾಡಿ ಆ ಹೂವಿನ ಮೇಲೆ ಹಾಕ್ಬಿಟ್ರೆ, ಇಲ್ಲಾಂದರೆ ಹೂವಿನ ಒಳಗಡೆ ಮಧ್ಯ ಒಂದೊಂದು ಪೀಸನ್ನು ಇಟ್ಟರೆ ಸೊ ಆ ತೇವಾಂಶ ಎಲ್ಲ ಹೀರ್ಕೊಂಡು ಹೂವು ಫ್ರೆಶ್ ಆಗಿರುತ್ತೆ. ಸೊ ಈಗ ಬಾಕ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟರೆ 15 to 20 ಡೇಸ್ವರೆಗೂ ಹೂವು ಹಾಗೇ ಇರುತ್ತೆ, ಕೆಡಲ್ಲ, ಫ್ರೆಶ್ ಆಗಿರುತ್ತೆ. ಸೊ ಇಲ್ಲಿ ನಾನು ಕಾಫಿ ಪೌಡರ್ಗೆ ಹಲ್ದಿ ಪೌಡರ್ ಹಾಕೋದ್ರಿಂದ ತುಂಬ ಯೂಸಸ್ ಇದೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ಮತ್ತು 1 ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ, ಚಿಕ್ಕ ಸ್ಪೂನು. ನಾನಿಲ್ಲಿ ಬ್ರೂ ಕಾಫಿ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಈ ರೀತಿ ಯಾವುದಾದ್ರೂ ಕಾಫಿ ಪೌಡರ್ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ 1 ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಚಿಕ್ಕ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ. ಸೊ ಈ 3 ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಹಸಿ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ ಈ ರೀತಿ ಪೇಸ್ಟ್ ಆಗಬೇಕು. ಸೊ ಈ ಪೇಸ್ಟನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿರೋ ಟ್ಯಾನ್ ಎಲ್ಲ ಹೋಗುತ್ತೆ ಮತ್ತು ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಸ್ವಲ್ಪ ಪಿಂಪಲ್ಸ್, ಸಣ್ಣ ಪಿಂಪಲ್ಸ್ ಎಲ್ಲ ಬರೋದೆಲ್ಲ ಕಂಟ್ರೋಲ್ ಆಗುತ್ತೆ. ಸೊ ನಾವು ಈ ರೀತಿ ಮನೆಯಲ್ಲೇ ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಮಣ್ಣಿನ ದೀಪ ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಿ ಆ ದೀಪನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಸೀಸನ್ ತುಂಬ ಚಳಿ ಆಗಿರೋದ್ರಿಂದ ನಾವು ಟೀ ತುಂಬ ಕುಡಿತಾ ಇರ್ತೀವಿ. ಸೊ ಟೀ 1-2 ಸರಿ ಆದರೂ ಕುಡಿತೀವಿ. ಸೊ ನಾವು ಟೀ ಮಾಡಿದಾಗ ಈ ರೀತಿ ಮಣ್ಣಿನ ದೀಪನ ಸ್ವಲ್ಪ ಬಿಸಿ ಮಾಡಿ ಆ ಟೀನಲ್ಲಿ ಹಾಕೋದ್ರಿಂದ ಆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗಲೂ ನಾರ್ಮಲಾಗಿ ಟೀ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಸೊ ಈ ರೀತಿ ನೀವು ಮಣ್ಣಿನ ದೀಪನ ಬಿಸಿ ಮಾಡಿ ಆ ಟೀನಲ್ಲಿ ಹಾಕಿ ಈ ರೀತಿ ಟೀ ಮಾಡಿಕೊಂಡು ಕುಡಿದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾವು ದೀಪನ ಹಾಕಿ ಒಂದು ಕುದಿ ಬರೋರು ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ನಾವು ಫಿಲ್ಟರ್ ಮಾಡಿಕೊಂಡ್ರೆ ಟೀ ರೆಡಿ ಆಗುತ್ತೆ. ಸಕ್ಕ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು
ಈ ರೀತಿ ಜೋಳ ತರ್ತೀವಿ. ಈ ಜೋಳನ ಸುಲ್ಕೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಕೆಲವು ಸಲ ಈ ರೀತಿ ಕೈಯಲ್ಲಿ. ಅದಕ್ಕೆ ನಾವು ಫಸ್ಟು ಸ್ಟಾರ್ಟಿಂಗು ಈ ಜೋಳನ ಸ್ವಲ್ಪ ಒಣಗಿದ ಮೇಲೆ ಬಿಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಾವಿಲ್ಲಿ ಚಾಕು ತೊಗೊಂಡು ಫಸ್ಟು ಸೆಂಟರ್ಗೆ ಒಂದು 2 ಲೇಯರು ಈ ರೀತಿ ಚಾಕುನಲ್ಲಿ ಆ ಜೋಳನ ಬಿಡಿಸ್ಕೊಂಡ್ಬಿಡ್ಬೇಕು. ಸೊ ಈ ರೀತಿ ನಾವು ಚಾಕುನಲ್ಲಿ ಈಗ ಅಂತ ಇದ್ದರೆ ಆ ಜೋಳ ಎಲ್ಲ ಬರ್ತಾ ಇರುತ್ತೆ. ಆಮೇಲೆ ನೋಡಿ, ಸೊ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ತೊಗೊಂಡು ಈ ರೀತಿ ಕೈಯಲ್ಲಿ ಹೀಗೆ ಅಂತ ಇದ್ದರೆ ಆ ಜೋಳ ಎಲ್ಲ ನೀಟಾಗಿ ನಾವು ಸುಲ್ಕೋಬೋದು ಫ್ರೆಂಡ್ಸ್. ಸೊ ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ಜೋಳ ತಂದಾಗ ನೋಡಿ ಎಷ್ಟು ಈಸಿಯಾಗಿ ನಾವು ಸುಲ್ಕೋಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಹೊರಗಡೆ ಹೋಗಬೇಕಾದ್ರೆ ಕೆಲವು ಸಲ ಈ ರೀತಿ ನಾವು ಸೀಸರ್ನ ಕ್ಯಾರಿ ಮಾಡಬೇಕಾಗುತ್ತೆ. ಏನಕ್ಕಾದರೂ ತೊಗೊಂಡೋಗ್ಬೇಕಾದ್ರೆ ಆ ಸೀಸರ್ನ ಹಾಗೆ ಇಟ್ಟರೆ ಕೆಲವು ಸಲ ಒಳಗಡೆ ಪರ್ಸ್ ಒಳಗಡೆ ಎಲ್ಲ ಅದು ಕಟ್ ಆಗಿಬಿಡುತ್ತೆ, ಪರ್ಸೆಲ್ಲ ಹಾಳಾಗುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ಪೆನ್ ಕ್ಯಾಪ್ಸ್ ಬರುತ್ತಲ್ಲ, ಆ ಕ್ಯಾಪನ್ನ ಸೀಸರ್ಗೆ ಫ್ರಂಟಲ್ಲಿ ಈ ರೀತಿ ಹಾಕಿ ಪರ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದ್ರಿಂದ ಪರ್ಸು ಒಳಗಡೆ ಏನು ಕಟ್ ಆಗದಿರ ಹಾಗೆ ಇರುತ್ತೆ. ಸೊ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ರವೆ ತರ್ತೀವಿ. ಸೊ ರವೆನ ಡಬ್ಬದಲ್ಲಿ ಹಾಕಿರ್ತೀವಿ ಅಥವಾ ಈ ರೀತಿ ಪ್ಯಾಕೆಟಲ್ಲೇ ಸ್ಟೋರ್ ಮಾಡಿ ಇಡ್ತೀವಿ ಅಂದಾಗ ಈ ರೀತಿ ಕೊಬ್ಬರಿ ಚಿಪ್ ಇರುತ್ತಲ್ಲ, ಆ ಚಿಪ್ಪಿಂದ ಒಂದು ಪೀಸನ್ನ ಈ ರೀತಿ ಕಟ್ ಮಾಡಿಕೊಂಡು ಆ ರವೆನಲ್ಲಿ ಹಾಕಿಡೋದ್ರಿಂದ ರವೆನಲ್ಲಿ ಹುಳ ಬೀಳುತ್ತಲ್ಲ, ಸೊ ಆ ಹುಳ ಬೀಳದೆ ಇರೋ ಹಾಗೆ ರವೆ ಫ್ರೆಶ್ ಆಗಿ ಹಾಗೆ ಇರುತ್ತೆ. ಸೊ ನಾನಿಲ್ಲಿ ಪ್ಯಾಕೆಟ್ಗೆ ಹಾಕ್ಕೊಂಡಿದ್ದೀನಿ. ನಾವು ಯಾವ ಡಬ್ಬದಲ್ಲಿ ಹಾಕೋತೀವೋ ಆ ಡಬ್ಬದಲ್ಲಿ ಈ ರೀತಿ ನಾವು ಕೊಬ್ಬರಿ ಚಿಪ್ಪಿಂದ ಒಂದು ಸ್ವಲ್ಪ ಪೀಸನ್ನ ಹಾಕೋದ್ರಿಂದ ಹುಳ ಬರೋದು ಕಂಟ್ರೋಲ್ ಆಗುತ್ತೆ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.